ಇಲ್ಲಿ ಹಣದ ಹಂಗಿಲ್ಲ. ಏಕೆ ಅಂದ್ರೆ ಇಲ್ಲಿಯ ಆಸ್ಪತ್ರೆಗಳಲ್ಲಿ ಬಿಲ್ಲಿಂಗ್ ಕೌಂಟರೇ ಇಲ್ಲ. ವಿದ್ಯೆ ಇಲ್ಲಿ ಮಾರಾಟದ ವಸ್ತುವಲ್ಲ, ಇಲ್ಲಿ ಅದು ಮಾನವೀಯ ಮೌಲ್ಯಗಳನ್ನ ಬೆಳಗುವ ದಿವ್ಯ ದೀಪ. ಹಸಿವಿಗೆ ಇಲ್ಲಿ ಜಾಗವೇ ಇಲ್ಲ, ಇಲ್ಲಿದೆ ಕಣ್ಣೀರು ಒರೆಸುವ ಕರುಣೆಯ ಕರ. ಮಾನವ ಸೇವೆಯೇ ಮಾಧವ ಸೇವೆ ಎನ್ನುವ ದಿವ್ಯ ಸತ್ಯ. ಅದು ನಂದಿ ಬೆಟ್ಟದ ಮಡಿಲಲ್ಲಿ ಅರಳಿರುವ ಸತ್ಯಸಾಯಿ ಗ್ರಾಮ. ಒಂದೇ ಜಗತ್ತು ಒಂದೇ ಕುಟುಂಬ ಎನ್ನುವುದು ಇಲ್ಲಿ ಕೇವಲ ಘೋಷಣೆಯಲ್ಲ, ಇದು ಶ್ರೀ ಸದ್ಗುರು ಮಧುಸೂದನ ಸಾಯಿ ಅವರ ಸಂಕಲ್ಪ. ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವತ್ ಜೀವಂ ಚ ವಿದ್ಯೆಯ. It is great to give food in charity, but greater is to give education. For food can satisfy your needs for that moment temporarily, whereas education can satisfy your needs for the whole life. Just now we heard all the eminent people as well as the pramukhs from various districts and the children who are the beneficiaries of Bharat Rashtra Nirmana Vidyarthi Nidhi scholarship program. I feel at this moment is a lot of gratitude for everyone who is a part of this program. ಲಕ್ಷ ಖರ್ಚಾಗುವ ಶಸ್ತ್ರಚಿಕಿತ್ಸೆಗಳೆಲ್ಲ ಇಲ್ಲಿ ₹1 ಖರ್ಚಿಲ್ಲದೆ ಸಂಪೂರ್ಣ ಉಚಿತ. ಸೂಚಕವೆಂದ್ರೆ ಇಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಮನೆಗೆ ಹೊರಡುವಾಗ ಹಣ ಪಾವತಿಸೋಣ ಎಂದರೆ ಬಿಲ್ ಕೌಂಟರೇ ಇಲ್ಲ. And this is only Karnataka right now. My plan was Bharat Rashtra Nirmana, not Karnataka Nirmana. And Bharat Rashtra means ನಾವು ಕರ್ನಾಟಕ ಮೀರಿ ಬೇರೆ ರಾಷ್ಟ್ರ ಕೂಡ ಹೋಗಬೇಕು. ಎಲ್ಲ ರಾಷ್ಟ್ರಗಳು ಕೂಡ ನಾವು ಇವತ್ತು ಅಸ್ಸಾಂ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹೀಗೆ ಎಲ್ಲ ಕಡೆ ತೆಲಂಗಾಣ, ಅಸ್ಸಾಂ ಎಲ್ಲ ಕಡೆ ಹೋಗಬೇಕು ನಾವು. ಯಾಕೆಂದರೆ ಭಾರತ ರಾಷ್ಟ್ರಕ್ಕೆ ನಾವು ಸೇವೆ ಮಾಡಬೇಕು. ಅದೇ ಭಾವನೆಯಿಂದ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಮಡಿಯಾಲ್ ನಾರಾಯಣ್ ಭಟ್ ಅಂತ ಅವ್ರದ್ದು ಇವತ್ತು 100ನೇ ಜನ್ಮೋತ್ಸವ ಆಗಲಿಕ್ಕಿದೆ ನವೆಂಬರ್ನಲ್ಲಿ. ಈ ಸಂಸ್ಥೆಯ ಸಂಸ್ಥಾಪನೆ 50 ವರ್ಷದ ಹಿಂದೆ ಅವರೇ ಮಾಡಿದರು. ಅದು ಕೂಡ ನಾವು ಇವತ್ತು 50 ವರ್ಷ ಅಲ್ಲಿ ಬರಿದೆ, ಲೋಗೋ ಇದೆ. ಅದು ಕೂಡ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಅವ್ರದ್ದೊಂದು ಕನಸಿತ್ತು, ಏನಂದರೆ ಈ ಹಳ್ಳಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡಿಬೇಕು. ಅವರು ಕೂಡ ಒಂದು ದೊಡ್ಡ ಸಂಸ್ಥೆ ತಯಾರು ಮಾಡಬೇಕು, ಜೀವಿ ಸಂಸ್ಥೆ ಅಂತ ಅವ್ರು ಹೇಳ್ತಾ ಇದ್ರು. ಅದರ ಹೆಸರು ಲೋಕಸೇವಾ ವೃಂದ ಅಂತ ಆ ಸಮಯದಲ್ಲಿ ಅವರು ಇಟ್ಟಿದ್ರು. ಲೋಕಸೇವಾ ಅಂದರೆ ಏನು? ಬರೀ ಕರ್ನಾಟಕದವರು, ಮಂಗಳೂರದವರು ಅಥವಾ ಚಿಕ್ಕಬಳ್ಳಾಪುರದವರು ಸೇವೆ ಇಲ್ಲ, ಲೋಕಸೇವಾ, ಎಲ್ಲರ ಸೇವೆ ನಾವು ಮಾಡಬೇಕಂತ ಅವರು ಅಷ್ಟು ದೊಡ್ಡದಾದಂಥ ಒಂದು ಧ್ಯೇಯ ಇಟ್ಕೊಂಡು ಅವ್ರ ಕೆಲಸ ಶುರು ಮಾಡಿದರು. ಅವ್ರ ಅಲ್ಪಾಯುದಲ್ಲೇ ಅವರು ತೀರೋದ್ರು. ಆದಮೇಲೆ ನಮ್ಮ ತ್ಯಾಗಜೀವಿಗಳು ನರಸಿಂಹಮೂರ್ತಿ ಅಂತವರು ಮತ್ತು ಬೇರೆ ನಿಮ್ಮ ಹಾಗೆ ಸ್ವಯಂ ಸೇವಕರಾಗಿ ಈ ತ್ಯಾಗಜೀವಿಗಳೆಲ್ಲರೂ ಕೂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಾ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಇವತ್ತು 50ನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ. ದಿಸ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ನಾವ್ ಫಿನಿಶಿಂಗ್ 50 years, ಇಟ್ ಹ್ಯಾಸ್ ಡನ್ ಇಟ್ಸ್ ಓನ್ ಸೇವಾ ಕಾಂಟ್ರಿಬ್ಯೂಷನ್ ಟು ದಿಸ್ ಕಂಟ್ರಿ, ಟು ದ ಪೀಪಲ್. ಇಟ್ಸ್ ಓನ್ಲಿ ಗ್ರೋಯಿಂಗ್ leaps and bounds every year. Who could imagine a place like this, which was just a village, stone's throw from the Stone's Age, as they say, from the Stone Age, from that to where it is today, a world-class institution, medical colleges, university, and name it, all facilities, and it's spreading in all parts of Karnataka. It's all possible because when you are very clear about what you want to achieve, when your idea is selfless, ನಿಸ್ವಾರ್ಥವಾದಂಥ ಭಾವನೆ ಇರಬೇಕು. ಆ ನಿಸ್ವಾರ್ಥತೆಯಲ್ಲಿ ತುಂಬ ಶಕ್ತಿ ಇದೆ, ಭಗವಂತನ ಶಕ್ತಿ ಅದರಲ್ಲಿ ಸೇರಿದೆ. ಸ್ವಾರ್ಥಿ ಆಗಿದ್ದರೆ ಶಕ್ತಿ ಸಿಕ್ಕೋದಿಲ್ಲ, ಸ್ವಲ್ಪ ಮಾಡಬಹುದು. ನಿಸ್ವಾರ್ಥ ಭಾವನೆಯಿಂದ ಮಾಡಿದರೆ ಎಷ್ಟು ಬೇಕೋ ಅಷ್ಟು ಮಾಡಬಹುದು. ಸೊ because of selflessness, this institution is continuing to grow, and we are so happy to participate, work together, and there are so many more children. We think we have achieved. ನಾವು ಅಂದ್ಕೊಳ್ತೀವಿ ನಾವು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀವಲ್ಲ, 8,000 ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಲ್ಲ, ಆದರೆ 8,000 ಮಾತ್ರ ಕೊಡ್ತಾ ಇದ್ದೀವಿ. ಅಲ್ಲಿ ಎಷ್ಟೋ ಜನ ಮಕ್ಕಳು ಇನ್ನೂ ಕಾಯ್ತಾ ಇದ್ದಾರೆ ಈ ಹೆಲ್ಪ್ಗೋಸ್ಕರ. ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ನಮಗೆ ಸಾಧ್ಯ ಇದೆ ಅಷ್ಟುವರೆಗೆ ನಾವು ಮಾಡ್ತಾ ಇದ್ದೀವಿ. ಈ ಮಕ್ಕಳೆಲ್ಲರೂ ನಮ್ಮ ಮಕ್ಕಳೇ ಅಂತ ಆ ಭಾವನೆ ಇದೆ. ಒಂದೇ ವಿಶ್ವ, ಒಂದೇ ಜಗತ್ತು, ಒಂದೇ ಕುಟುಂಬ ಅಂತದ್ದು ವಸುಧೈವ ಕುಟುಂಬಕಂ ಅಂತ ನಮ್ಮ ಭಾವನೆ. ಇಲ್ಲಿ ಮಕ್ಕಳು 6ನೇ ತರಗತಿಯಿಂದ ಮೆಡಿಕಲ್ ಶಿಕ್ಷಣದ ತನಕ ಉಚಿತವಾಗಿ ಓದಬಹುದು. ಇದಿಷ್ಟೇ ಅಲ್ಲ, ಇಲ್ಲಿ ದೇಶದ 1 ಕೋಟಿ ಶಾಲಾ ಮಕ್ಕಳಿಗೆ ಉಚಿತ ಪೌಷ್ಟಿಕಾಹಾರ ತಯಾರಿಸಿ ಕಳಿಸಲಾಗುತ್ತದೆ.
ಇದು ಶ್ರೀ ಸದ್ಗುರು ಮಧುಸೂದನ ಸಾಯಿ ಅವರ ದೂರದೃಷ್ಟಿಯ ಫಲ. ಸದ್ಗುರು ಮಧುಸೂದನ್ ಸಾಯಿ ಅವರು 2011ರಲ್ಲಿ ಇಲ್ಲಿ ಸತ್ಯಸಾಯಿ ಬಾಬಾರವರ ಪ್ರೇರೇಪಣೆಯಿಂದ ಬಂದರು. ಬಾಬಾರವರು ತೀರ್ಕೊಂಡ್ಮೇಲೆ ಆಮೇಲೆ ಅವರೇ ಮುನ್ನಡೆಸ್ತಾ ಇದ್ದಾರೆ. ಅವರು ನಮ್ಮ ವಿದ್ಯಾರ್ಥಿಗಳೇನೆ. ಸದ್ಗುರು ಮಧುಸೂದನ್ ಸಾಯಿ ಅವರು ಬಾಬಾರವರು ಸ್ಥಾಪನೆ ಮಾಡಿದ ವಿಶ್ವವಿದ್ಯಾನಿಲಯದಲ್ಲಿ 2 ಗೋಲ್ಡ್ ಮೆಡಲ್ ಬಾಬಾರವರ ಕೈಯಲ್ಲೇ ಪಡ್ಕೊಂಡಿದ್ದಾರೆ. ಅಂದ್ರೆ BSc ಆನರ್ಸ್ ನಲ್ಲಿ ಒಂದು ಗೋಲ್ಡ್ ಮೆಡಲ್ ಮತ್ತು MBA ನಲ್ಲಿ ಒಂದು ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದಾರೆ. ಅವ್ರಿಗೆ ಅವ್ರ ಸಂಪೂರ್ಣ ನಾಯಕತ್ವವನ್ನು ಅವರು ವಹಿಸ್ಕೊಂಡ ಮೇಲೇನೆ ಸತ್ಯಸಾಯಿ ಗ್ರಾಮ ಈ ರೀತಿ ಬೆಳವಣಿಗೆ ಆಯಿತು. ಅದಕ್ಕಿಂತ ಮೊದಲು ಇಲ್ಲಿ ಇದ್ದದ್ದು ಕೇವಲ ಪ್ರೈಮರಿ ಶಾಲೆ, ಹೈಸ್ಕೂಲು, ಪ್ರಿ ಯೂನಿವರ್ಸಿಟಿ ಕಾಲೇಜು ಮತ್ತು ಹಾಸ್ಟೆಲ್ಗಳು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಹೆಣ್ಮಕ್ಳಿಗೆ ಇಲ್ಲಿ ಅವಕಾಶ ಇರಲಿಲ್ಲ. ಹೌದು, ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರವು ವಿಶ್ವವಿಖ್ಯಾತ ನಂದಿಬೆಟ್ಟ ಒಳಗೊಂಡಂತೆ ಸುಂದರ ಗಿರಿಧಾಮಗಳ ನೈಸರ್ಗಿಕ ಸೌಂದರ್ಯವಿರುವ ಆಹ್ಲಾದಕರ ವಾತಾವರಣವಿರುವ ಜಿಲ್ಲೆ. ಇಲ್ಲಿಯ ಮುದ್ದೇನಹಳ್ಳಿಯಲ್ಲಿ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರ ದಿವ್ಯ ಸಾರಥ್ಯದಲ್ಲಿ ಪವಾಡ ಸದೃಶ ರೀತಿಯಲ್ಲಿ ವ್ಯಾಪಿಸಿರುವ ಸತ್ಯಸಾಯಿ ಗ್ರಾಮವೇ ಈ ಎಲ್ಲ ಅಚ್ಚರಿಗಳ ಮೂಲ ಕೇಂದ್ರ. ಸತ್ಯಸಾಯಿ ಗ್ರಾಮ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು, ಪೂಜ್ಯ ಶ್ರೀ ಮಡಿಯಾಳ್ ನಾರಾಯಣ ಭಟ್ರು ಹಾಗೂ ಈಗ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರ ಅನುಗ್ರಹ, ಆಶೀರ್ವಾದ, ಪರಿಶ್ರಮಗಳ ಒಂದು ತ್ರಿವೇಣಿ ಸಂಗಮ ಎಂಬುದಾಗಿ ಹೇಳಬಹುದು. ಈ ಸಂಸ್ಥೆಯನ್ನ ಮೊದಲಿಗೆ ಸತ್ಯಸಾಯಿ ಬಾಬಾರವರ ಆಶೀರ್ವಾದದಿಂದ ಪ್ರಾರಂಭ ಮಾಡಿದವರು ಪೂಜ್ಯ ಮಡಿಯಾಳ್ ನಾರಾಯಣ ಭಟ್ರು. ಅವರು ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡುವ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯ ಅಳಿಕೆ ಎಂಬ ಗ್ರಾಮದಲ್ಲಿ ಬಹಳ ಒಂದು ಪ್ರಸಿದ್ಧವಾದಂಥ ಒಂದು ಸನ್ನಿವೇಶನ ವಿದ್ಯಾನಿಕೇತನವನ್ನು ಪ್ರಾರಂಭ ಮಾಡಿದ್ದರು. 73ರಲ್ಲಿ ಅವರು ಪ್ರಾರಂಭ ಮಾಡಿದರು. ದುರದೃಷ್ಟವಶಾತ್ ಅವರು ಆಕಸ್ಮಿಕವಾಗಿ 1977ನೇ ಜನವರಿಯಲ್ಲಿ ಸ್ವರ್ಗಸ್ಥರಾದಾಗ ಅವರ ಕೊನೆಯ ಒಂದು ಆಸೆಯಂತೆ ಸತ್ಯಸಾಯಿ ಬಾಬಾರವರು ಈ ಸಂಸ್ಥೆಯನ್ನು ಮತ್ತು ಅಳಿಕೆ ಸಂಸ್ಥೆ 2 ಸಂಸ್ಥೆಗಳನ್ನು ಕೂಡ ಅವರು ಸ್ವೀಕಾರ ಮಾಡಿ ಅವರು ಇರುವವರೆಗೆ 2011ರವರೆಗೆ ಈ ಸಂಸ್ಥೆಗಳನ್ನು ನಡೆಸಿಕೊಂಡು ಬಂದರು. ಈ ಒಂದು ಸಂಸ್ಥೆ, ಈ ಸತ್ಯಸಾಯಿ ಗ್ರಾಮಕ್ಕೆ ನಾಮಕರಣ ಮಾಡಿದವರು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು. ಈ ಸಂಸ್ಥೆಯ 3 ವೈಶಿಷ್ಟ್ಯತೆಗಳಿದೆ. ಮೊದಲನೇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಶಿಕ್ಷಣ ರಂಗದಲ್ಲಿ, ಆರೋಗ್ಯ ಸೇವೆಯ ರಂಗದಲ್ಲಿ, ಆಹಾರ ಪೌಷ್ಟಿಕತೆಯ ರಂಗದಲ್ಲಿ ಮಾಡ್ತಕ್ಕಂಥ ಯಾವುದೇ ಸೇವೆಗಳಿಗೆ ಶುಲ್ಕವಿಲ್ಲ, ಯಾವುದೇ ರೀತಿಯ ಶುಲ್ಕವಿಲ್ಲ. ಉದಾಹರಣೆಗೆ ಇಲ್ಲಿ ನಾವು ವಿದ್ಯಾರ್ಥಿನಿಯರನ್ನು ಇವತ್ತು ಸತ್ಯಸಾಯಿ ಗ್ರಾಮ ಒಂದು ಜಾಗತಿಕ ಕೇಂದ್ರವಾಗಿದೆ. ನಮ್ಮ ಸೇವಾ ಅಭಿಯಾನ ಸುಮಾರು 100 ದೇಶಗಳಲ್ಲಿ ವ್ಯಾಪಿಸಿದೆ. ಕರ್ನಾಟಕದಲ್ಲಿ 20 ವಿದ್ಯಾನಿವೇಶನಗಳಿವೆ. ತೆಲಂಗಾಣದಲ್ಲಿ ಒಂದು ವಿದ್ಯಾನಿವೇಶನ ಹೈದರಾಬಾದ್ ಬಳಿ, ತಮಿಳುನಾಡಿನಲ್ಲಿ ಕೊಡಕೆನಾಲ್ ಮತ್ತು ಅದರ ಬೆಟ್ಟದ ಬುಡದಲ್ಲಿ ಹೆಣ್ಣು ಮಕ್ಕಳ ಒಂದು ವಿದ್ಯಾನಿವೇಶನ, ಬೆಟ್ಟದಲ್ಲಿ ಬಾಲಕರ ಒಂದು ವಿದ್ಯಾನಿವೇಶನ ಇದೆ. ಮತ್ತು ಭಾರತ ದೇಶದಾದ್ಯಂತ 18 ಆಸ್ಪತ್ರೆಗಳಿದೆ. ಅಲ್ಲದೆ ಹೊರಗಿನ ದೇಶಗಳಲ್ಲಿ ಪ್ರತಿ ಖಂಡದಲ್ಲಿ ಕನಿಷ್ಠ ಪಕ್ಷ ಒಂದು ನಮ್ಮ ಆಶ್ರಮ ಅಥವಾ ಆಧ್ಯಾತ್ಮಿಕ ಸಾಂಸ್ಕೃತಿಕ ಸೇವಾ ಕೇಂದ್ರಗಳಿವೆ. ನಮ್ಮ ಯಾವುದೇ ಸೇವೆಗೆ ನಾವು ಯಾವುದೇ ಶುಲ್ಕವನ್ನು ಫಲಾನುಭವಿಗಳಿಗೆ ನಾವು ಅವ್ರ ಮೇಲೆ ಹೊರಿಸೋದಿಲ್ಲ. ಅಂದರೆ ವಿದ್ಯಾರ್ಥಿಗಳು ಸೇರಿಸ್ಕೊಂಡಾಗ ಅಥವಾ ವಿದ್ಯಾರ್ಥಿನಿಯರನ್ನು ಸೇರಿಸ್ಕೊಂಡಾಗ ಅವರು ತಂದೆ ತಾಯಿ ಅವ್ರ ಮೇಲೆ ಹಾಕಿರ್ತಕ್ಕಂಥ ಒಂದು ಜೊತೆ ಬಟ್ಟೆ ಹಾಕ್ಕೊಂಡು ಬಂದರೆ ಸಾಕು. ಸುಮಾರು 200 ಎಕರೆ ಪ್ರದೇಶದಲ್ಲಿ ಹರಡಿರುವ ಸತ್ಯಸಾಯಿ ಗ್ರಾಮವು ಶ್ರೀ ಸತ್ಯ ಸಾಯಿಬಾಬಾ ಅವರ ಪ್ರೇರಣೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ. ಇದರ ಮೂಲ ದ್ರವ್ಯ ವಸುಧೈವ ಕುಟುಂಬಕಂ ಅಥವಾ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಎಂಬ ಉದಾತ್ತವಾದ ದೂರದೃಷ್ಟಿ, ಹೃದಯ ಸ್ಪರ್ಶಿ ಮಾನವೀಯ ಸೇವೆ. ಜನರಿಗೆ ಆಹಾರ, ಆರೋಗ್ಯ ಮತ್ತು ಶಿಕ್ಷಣವನ್ನ ಉಚಿತವಾಗಿ ನೀಡಬೇಕು. ಅದು ಮಾರಾಟದ ವಸ್ತುವಲ್ಲ, ಅದು ಜನರಿಗೆ ಸಿಗಲೇಬೇಕಾದ ಮೂಲಭೂತ ವಿಷಯ ಎನ್ನುವುದು ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರ ಆಶಯ. ಅದನ್ನು ಇಲ್ಲಿ ಕೇವಲ ಮಾತಿನಲ್ಲಿ ಮಾತ್ರವಲ್ಲದೆ ಕೃತಿಯಲ್ಲೂ ಅದ್ಭುತವಾಗಿ ಕಾರ್ಯಗತಗೊಳಿಸಿದ್ದಾರೆ. ಹೀಗಾಗಿ ಇವರ ಸೇವಾ ಕೈಂಕರ್ಯಗಳು ಇಂದು ಚಿಕ್ಕಬಳ್ಳಾಪುರದ ಗಡಿಯನ್ನ ದಾಟಿ ರಾಜ್ಯ, ದೇಶ, ವಿದೇಶಗಳಲ್ಲಿ ಹರಡಿದೆ. ಕೋಟ್ಯಾಂತರ ಮಂದಿಗೆ ವರದಾನವಾಗಿದೆ. ಸದ್ಗುರು ಶ್ರೀ ಮಧುಸೂದನ ಸಾಯಿ ನೇತೃತ್ವದಲ್ಲಿ
2012ರಲ್ಲಿ ಆರಂಭವಾದ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಂತಾರಾಷ್ಟ್ರೀಯ ಮಾನವೀಯ ಸೇವೆಯ ಅಭಿಯಾನವು ಹಲವಾರು ಟ್ರಸ್ಟ್ಗಳು ಮತ್ತು ಪ್ರತಿಷ್ಠಾನಗಳ ಮೂಲಕ ಬಹುಮುಖ ಸೇವೆಗಳನ್ನು 100ಕ್ಕೂ ಹೆಚ್ಚು ದೇಶಗಳಲ್ಲಿ ಕೋಟ್ಯಾಂತರ ಜನರಿಗೆ ತಲುಪಿಸುತ್ತಿದೆ. ದೇಶದ ಅತಿದೊಡ್ಡ ಉಚಿತ ಸೇವೆಗಳ ಆಸ್ಪತ್ರೆ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು ಭಾರತದ ಮೊಟ್ಟಮೊದಲ ಸಂಪೂರ್ಣ ಉಚಿತ ಖಾಸಗಿ ವೈದ್ಯಕೀಯ ಮಹಾವಿದ್ಯಾಲಯ. ಇಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಎಂಬಿಬಿಎಸ್ ಶಿಕ್ಷಣ ನೀಡಲಾಗುತ್ತಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉನ್ನತ ದರ್ಜೆಯ ವೈದ್ಯಕೀಯ ಶಿಕ್ಷಣ ಒದಗಿಸುವುದು ಮತ್ತು ಜನರಿಗೆ ಉಚಿತವಾಗಿ ಅತ್ಯುತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವುದು ಇದರ ಉದ್ದೇಶ. ಸಂಸ್ಥೆಯು ಸುಂದರವಾದ ಶೈಕ್ಷಣಿಕ ಕ್ಯಾಂಪಸ್ ಮತ್ತು ಅತ್ಯಾಧುನಿಕ ಬೋಧನಾ ಆಸ್ಪತ್ರೆಯನ್ನ ಒಳಗೊಂಡಿದೆ. ಇಲ್ಲಿ ಯಾವುದೇ ಜಾತಿ, ಧರ್ಮ, ಆರ್ಥಿಕ ಸ್ಥಿತಿಯ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮಾನವಾದ ವೈದ್ಯಕೀಯ ಚಿಕಿತ್ಸೆಗಳನ್ನ ಕಲ್ಪಿಸಲಾಗುತ್ತದೆ. ಈ ಸಂಸ್ಥೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರೇ ಉದ್ಘಾಟಿಸಿದ್ದರು. ಸತ್ಯಸಾಯಿ ಹಾಸ್ಪಿಟಲ್ಸ್ ಅಂದ್ರೆ ಫ್ರೀ ಹಾಸ್ಪಿಟಲ್ಸ್. ಇಲ್ಲಿನೂ ಅದೇ ರೀತಿಯಲ್ಲಿ ಎಲ್ಲಾ ಸರ್ವಿಸಸ್ ಬಿಲ್ ಕೌಂಟರ್ ಇಲ್ಲದೆ ನಮ್ಮ ಸರ್ವಿಸಸ್ ಆಗ್ತಾ ಇದೆ. ಪ್ರಸ್ತುತ 600 ಹಾಸಿಗೆ ಸಾಮರ್ಥ್ಯದ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯ ಇರುವ ಬೃಹತ್ ಆಸ್ಪತ್ರೆ ಇದಾಗಿದೆ. ಆಸ್ಪತ್ರೆ ಕಟ್ಟಡದ ಗುಮ್ಮಟದ ತುದಿಯಲ್ಲಿ ಧನ್ವಂತರಿಯ ಭವ್ಯವಾದ ವಿಗ್ರಹವನ್ನ ಅಳವಡಿಸಲಾಗಿದೆ. ಇದು 6,50,000 ಚದರ ಅಡಿ ವಿಸ್ತೀರ್ಣ ಹೊಂದಿದೆ. 11 ಆಪರೇಟಿಂಗ್ ಥಿಯೇಟರ್ಗಳು ಇಲ್ಲಿದೆ. ಹೃದ್ರೋಗ ಚಿಕಿತ್ಸೆ, ನರರೋಗ, ಮೂಳೆ ಶಸ್ತ್ರಚಿಕಿತ್ಸೆ, ದಂತ ವೈದ್ಯಕೀಯ, ಜನರಲ್ ಮೆಡಿಸಿನ್, ಮಕ್ಕಳ ವಿಭಾಗ, ನೇತ್ರ ಚಿಕಿತ್ಸೆ, ಚರ್ಮರೋಗ, ಮನೋರೋಗ ಸೇರಿದಂತೆ 28 ಡಿಪಾರ್ಟ್ಮೆಂಟ್ಗಳಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ. ನಮ್ಮದು ಎಲ್ಲ ಚೈಲ್ಡ್ಹುಡ್ ಎಜುಕೇಷನ್ ಎಲ್ಲ ನಾವು ಮಾಡಿದ್ದು ಶ್ರೀ ಸತ್ಯಸಾಯಿ ಲೋಕಸೇವಾ ಇನ್ಸ್ಟಿಟ್ಯೂಷನ್ಸ್ ಅಲಿಕೆನಲ್ಲಿ. ಆಮೇಲೆ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರ ಅನುಗ್ರಹದಿಂದ, ಅವರ ಗೈಡೆನ್ಸಿಂದ, ಮುಂಚೆ ಕೆಲಸ ಮಾಡ್ತಿದ್ದ ಜಾಗದಿಂದ ಬಿಟ್ಟು ನಾವು ಇಲ್ಲಿ ಬಂದು ಸೇರಿಕೊಂಡು ನಮ್ಮ ಸೇವೆಯನ್ನು ನಡೆಸ್ತಾ ಇದ್ದೀವಿ. ನಮಗೆ ಫಸ್ಟ್ ದಿನದಿಂದ ಇವಾಗವರೆಗೂ ಸಹ ಇಲ್ಲಿ ಬರೋ ಎಲ್ಲ ಪೇಷಂಟ್ಸಿಗೂ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಬಹಳ ಖುಷಿ ಸಿಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಎಷ್ಟೊಂದು ಜನ ಮೋರ್ ದೆನ್ 70-80% ಅಂತಲೇ ಹೇಳ್ಬೋದು. ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲ ಇಲ್ದಿರೋವಂಥವರೇ ಬರ್ತಾರೆ ಪೇಷಂಟ್ಸು. BPL ಹೋಲ್ಡರ್ಸ್ ಆಗಿರ್ಬೋದು ಅಥವಾ ಲೇಬರರ್ಸ್ ಆಗಿರ್ಬೋದು, ಡೈಲಿ ವೇಜ್ ವರ್ಕರ್ಸ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಇರೋರೆಲ್ಲ ಬರ್ತಾರೆ. ಸೊ ಎಲ್ಲರಿಗೂ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮಗೆ ಒಂಥರ ಒಂದು ಹ್ಯಾಪಿನೆಸ್ ಜಾಸ್ತಿ ಸಿಗುತ್ತೆ. ಯಾಕೆಂದರೆ ಅವರು ನೋವು ಅಥವಾ ಕಷ್ಟ ಅಂತ ಬಂದಿರ್ತಾರೆ. ನಾವು ಎಷ್ಟು ನಮ್ಮ ಕೈಲಾದ ಸಹಾಯದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಆಪ್ರೇಷನ್ಸ್ ಮಾಡ್ತಿದ್ದೀವಿ. ಆಮೇಲೆ ಅದೆಲ್ಲ ಅವರು ಮತ್ತೆ ಡಿಸ್ಚಾರ್ಜ್ ಆಗಿ ಹೋಗುವಾಗ ಒಂದು ಖುಷಿಯಿಂದ ಒಂದು ಆಶೀರ್ವಾದ ಮಾಡ್ತಾರೆ. ಅದರಲ್ಲಿ ಸಿಗುವಂತಹ ಒಂದು ತೃಪ್ತಿ ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಪ್ರಸೂತಿ ಮತ್ತು ಸ್ತ್ರೀ ರೋಗ, ಹೆರಿಗೆ ಸೇವೆ, ತುರ್ತು ಚಿಕಿತ್ಸೆ, ICU ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ. ರಕ್ತ ಪರೀಕ್ಷೆ, ಎಕ್ಸ್ರೇ, ಸ್ಕ್ಯಾನಿಂಗ್, MRI, ಸಿಟಿ ಸ್ಕ್ಯಾನ್ ಮಾತ್ರವಲ್ಲ, ದುಬಾರಿ ಔಷಧಗಳು ಇಲ್ಲಿ ಉಚಿತವಾಗಿ ಸಿಗುತ್ತವೆ. OPD ಸರ್ವಿಸಸ್ ದಿನಕ್ಕೆ ಈಗ 1500ರಿಂದ 1600 ಪೇಷಂಟ್ಸ್ನ ನಾವು ದಿವಸ ನಿತ್ಯ ನೋಡ್ತಾ ಇದ್ದೀವಿ. ಈ 3 ವರ್ಷದಲ್ಲಿ ನಮ್ಮ ಹಾಸ್ಪಿಟ್ಲು 1.2 ಮಿಲಿಯನ್ ಅಂದರೆ 12 ಲಕ್ಷ OPD ಕನ್ಸಲ್ಟೇಷನ್ಸ್ ಈ ಭಾಗದ ಜನಕ್ಕೆ, ಸುತ್ತಮುತ್ತ ಭಾಗದ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋ ಪೇಷಂಟ್ಸ್ನ ನಾವು ಟ್ರೀಟ್ ಮಾಡಿದ್ದೀವಿ. ರೋಗಿಗಳು ಹಾಗೂ ಅವರೊಂದಿಗೆ ಬರುವವರಿಗೆ ಉಚಿತ ಊಟ, ವಸತಿ ಸೌಕರ್ಯವೂ ಇದೆ. ಈವರೆಗೆ 80,000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. 50 ಲಕ್ಷಕ್ಕೂ ಹೆಚ್ಚು ಹೊರ ರೋಗಿಗಳ ಆರೈಕೆ ಮಾಡಲಾಗಿದೆ. ಕಾಲು ಊತಾಯಿತು, ಹೊಟ್ಟೆ ಊತಾಯಿತು. 7 ಮಂತ್ಸ್ ಡ್ರಿಂಕ್ಸ್ ಮಾಡಿದ್ದೆ. ಲಿವರ್ ಪ್ರಾಬ್ಲಮ್ ಇತ್ತು ಅಂತ ಇಲ್ಲಿ ಬಂದ್ರಿ ಚೆಕಪ್ಗೆ. ಚೆಕಪ್ ನೋಡಿದ್ರೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ನರ ಬ್ಲಾಕ್ ಆಗಿತ್ತು. ನಮಗೆ ಇಲ್ಲಿ ತೋರಿಸೋ ಒಬ್ರು ಪೇಷಂಟ್ ಅವರು ರೆಫರ್ ಮಾಡಿದ್ರು, ಮುದ್ದೇನಹಳ್ಳಿ ಹಾಸ್ಪಿಟ್ಲಿಗೆ ಹೋಗಿ ತುಂಬಾ ಚೆನ್ನಾಗಿ ನೋಡ್ತಾರೆ ಅಂತ. ಸರ್ ಹೊರಗೆ ಮಾಡಿದ್ರೆ ತುಂಬಾ ದುಡ್ಡು ಖರ್ಚಾಗ್ತಾ ಇತ್ತು ಸರ್. ನಾವು ಇಲ್ಲಿ ಬಂದ್ಮೇಲೆ ತುಂಬಾನೇ ಹೆಲ್ಪ್ ಆಗಿದೆ ಸರ್. ಬಡವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸರ್. ಬಡವರು ಶ್ರೀಮಂತರು ಅನ್ನ ಭೇದ ಭಾವ ಇದ್ದೀರಾ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇವಾಗ ಆಪರೇಷನ್ ಆಗಿ ಪರವಾಗಿಲ್ಲ, ಇವಾಗೆಲ್ಲ ನಾರ್ಮಲ್ ಆಗೈತೆ. ಫ್ರೀ ಟ್ರೀಟ್ಮೆಂಟ್ ಇದೆ, ಫುಲ್ ಫ್ರೀ ಟ್ರೀಟ್ಮೆಂಟ್. ಊಟ ಎಲ್ಲ 20,000ಕ್ಕೂ ಹೆಚ್ಚು ಸುರಕ್ಷಿತ ಹೆರಿಗೆಗಳಾಗಿವೆ. 40,000ಕ್ಕೂ ಹೆಚ್ಚು ಮಕ್ಕಳ ಹೃದಯ ಸಂಬಂಧಿ ತೊಂದರೆಗಳಿಗೆ ಚಿಕಿತ್ಸೆ ನೀಡಲಾಗಿದೆ. 1,60,000 ಹೊರ ರೋಗಿಗಳ ಚಿಕಿತ್ಸೆ ನೀಡಲಾಗಿದೆ. 10 ಲಕ್ಷಕ್ಕೂ ಹೆಚ್ಚು ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗಿದೆ. ಅವಧಿ ಪೂರ್ವ ಜನಿಸಿದ ಸಾವಿರಾರು ಶಿಶುಗಳಿಗೆ ಇಲ್ಲಿ ಜೀವದಾನ ಸಿಕ್ಕಿದೆ.
60,000 ಸರ್ಜರೀಸ್ ಆಪರೇಷನ್ಸ್ ಆಗಿದೆ. 7,000 ಮಕ್ಕಳು ಇಲ್ಲಿ ಜನ್ಮ ತಗೊಂಡಿದ್ದಾರೆ. 50 ಬೆಡ್ ICU ಇದೆ. ಇದೆಲ್ಲ ಹಳ್ಳಿ ಕಡೆ ICU ಕ್ರಿಟಿಕಲ್ ಕೇರ್ ಆದರೆ, ಹಾರ್ಟ್ ಅಟ್ಯಾಕ್ ಆದರೆ ಆಂಜಿಯೋಗ್ರಾಮ್ ಮಾಡಿಬಿಟ್ಟು ಆಂಜಿಯೋಪ್ಲಾಸ್ಟಿ ಮಾಡಿಬಿಟ್ಟು ಸ್ಟೆಂಟ್ ಹಾಕೋ ಪ್ರೊಸೀಜರ್ಸ್ ಇವೆಲ್ಲ ಬಹಳ ವಿರಳ. ಹೆಚ್ಚು ಅಂದರೆ ಒಂದು ನಿಯರೆಸ್ಟ್ ಸಿಟಿಗೆ ಹೋಗ್ಬೇಕಾಗುತ್ತೆ. ಆ ಸಿಟಿಯಲ್ಲೂ ಎಷ್ಟು ಹಾಸ್ಪಿಟಲ್ಸ್ ಲೋಡ್ ಇದೆ ಅಂತಂದರೆ ಭಾಳ ಕಷ್ಟ. ಪ್ಲಸ್ ಮೋಸ್ಟ್ ಆಫ್ ದ ರೂರಲ್ ಪಾಪ್ಯುಲೇಷನ್ಗೆ ಅಥವಾ ನಮ್ಮ ಹಳ್ಳಿ ಜನಕ್ಕೆ ಅದು ಭಾಳ ಕಾಸ್ಟ್ಲಿ ಆಗಿರೋವಂಥ ಟ್ರೀಟ್ಮೆಂಟು. ಅಂಥ ಒಂದು ಹೈ ಎಂಡ್ ಹೆಲ್ತ್ ಸರ್ವಿಸಸ್ ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತಾ ಇದೆ. ಇದೆಲ್ಲ ಒಂದು ಸದ್ಗುರು ಮಧುಸೂದನ್ ಸಾಯಿ ಅವರು ಬಾಬಾರವರ ಇನ್ಸ್ಪಿರೇಷನ್ನ ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೋಸ್ಕರ ಮಾಡಿರೋ ಒಂದು ದೊಡ್ಡ ಪ್ರಯತ್ನ, ದೊಡ್ಡ ಪ್ರಯೋಗ. ಮಕ್ಕಳಿಗೆ ಹೃದಯ ಸ್ಪರ್ಶಿ ಚಿಕಿತ್ಸೆ. ಶ್ರೀ ಸತ್ಯಸಾಯಿ ಸಂಜೀವಿನಿ ಆಸ್ಪತ್ರೆಗಳು ಮಕ್ಕಳ ಹೃದಯ ಆರೈಕೆಯ ಕೇಂದ್ರಗಳಾಗಿವೆ. ಜಗತ್ತಿನ ಅತಿ ದೊಡ್ಡ ಮಕ್ಕಳ ಹೃದಯ ಚಿಕಿತ್ಸೆ ನೆಟ್ವರ್ಕ್ ಇದಾಗಿದೆ. ಹುಟ್ಟುವಾಗಲೇ ಹೃದಯದ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಭಾರತ, ಶ್ರೀಲಂಕಾ ಮತ್ತು ಫಿಜಿ ದೇಶಗಳಲ್ಲಿ ಈ ಆಸ್ಪತ್ರೆಗಳಿವೆ. 130ಕ್ಕೂ ಹೆಚ್ಚು ಸಾಯಿ ಸ್ವಾಸ್ಥ್ಯ ಕೇಂದ್ರಗಳು ಭಾರತದ ನಾನಾ ಸ್ಥಳಗಳಲ್ಲಿ ಹೊರ ರೋಗಿಗಳಿಗೆ ವೈದ್ಯಕೀಯ ಸಮಾಲೋಚನೆಯ ನೆರವು ನೀಡುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ 30ರಿಂದ 50 ಹಾಸಿಗೆಗಳನ್ನು ಒಳಗೊಂಡಿರುವ ಆಸ್ಪತ್ರೆಗಳನ್ನು ನಿರ್ಮಿಸಲಾಗಿದೆ. ಭವಿಷ್ಯದಲ್ಲಿ ಭಾರತದಾದ್ಯಂತ 6,000 ಆರೋಗ್ಯ ಕೇಂದ್ರಗಳನ್ನು ತೆರೆಯುವ ಗುರಿ ಹೊಂದಲಾಗಿದೆ. 1 ಕೋಟಿ ಮಕ್ಕಳಿಗೆ ರಾಗಿ ಮಾಲ್ಟ್. ಸಾಯಿ ಗ್ರಾಮದ ಅದ್ಭುತ ಪರಿಕಲ್ಪನೆ. ಕೋಟಿ ಮಕ್ಕಳ ಮೊಗದಲ್ಲಿ ಮುಗುಳು ನಗೆಯ ಚಿತ್ತಾರ. ಆರೋಗ್ಯಪೂರ್ಣ ಮಕ್ಕಳಿಂದ ಮಾತ್ರ ಸದೃಢ ದೇಶ ನಿರ್ಮಾಣ ಸಾಧ್ಯ. ಆದರೆ ಜಗತ್ತಿನಲ್ಲಿ ಇನ್ನೂ ಕೋಟಿಗಟ್ಟಲೆ ಮಕ್ಕಳು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಯೋಜನೆಯಡಿಯಲ್ಲಿ ಭಾರತದಾದ್ಯಂತ 1 ಕೋಟಿ ಶಾಲಾ ಮಕ್ಕಳಿಗೆ ಬೆಳಗಿನ ಪೌಷ್ಟಿಕಾಹಾರ ಪೂರೈಸಲಾಗುತ್ತಿದೆ. ಸುಮಾರು 1 ಕೋಟಿ ಜನ ಮಕ್ಕಳಿಗೆ ದೇಶದಲ್ಲಿ ಪ್ರತಿ ದಿವಸ ಬೆಳಗ್ಗೆ ನಾವು ಸಾಯಿ ಶೂರ್ ಅಂತ ಒಂದು ತಿಂಡಿ ಉಪಹಾರ ನಾವು ತಯಾರು ಮಾಡಬೇಕಾದ್ರೆ ಅದಕ್ಕೆ ಅಡಿಗೆಯವ್ರು ಬೇಕು, ಪಾತ್ರ ಪಡಗಬೇಕು. ಆದ್ರೆ ನಮಗೆ ಮೂಲವಾಗಿ ಏನು ಅಂತ ಹೇಳಿದ್ರೆ ಹಸಿವೆಗಿಂತ ಮುಖ್ಯವಾಗಿ ಹಿಡನ್ ಹಂಗರ್ ಅಂತಾರೆ ಇಂಗ್ಲಿಷ್ನಲ್ಲಿ. ಅಂದ್ರೆ ಅದು ಸೂಕ್ತವಾಗಿರ್ತಕ್ಕಂಥ ಒಂದು ಹಸಿವು, ಏನು ಪೌಷ್ಟಿಕತೆ ಇರೋದಿಲ್ಲ ಮಕ್ಕಳಲ್ಲಿ. ಆ ಪೌಷ್ಟಿಕತೆಯ ದೃಷ್ಟಿಯಿಂದ ಬಹಳ ಸಂಶೋಧನೆ ಮಾಡಿ, ಉದಾಹರಣೆಗೆ ನಮ್ಮ ಮೈಸೂರಿನ ಈ ಒಂದು ಆಹಾರ ಸಂಶೋಧನಾ ಇಲಾಖೆಯ ಮೂಲಕ ಒಂದು ಇದನ್ನ ಮಿಶ್ರಣ ಏನು ಯಾವ್ದನ್ನ ನೀವು ಸಾಮಾನ್ಯ ಪ್ರೋಟೀನ್ ನ್ಯೂಲ್ ಅಂತ ಕರಿಬಹುದು, ಬೋರ್ನ್ವಿಟಾ ಅಂತ ಕರಿಬಹುದು, ನಾವು ಸಾಯಿ ಶೂರ್ ಅಂತ ನಾವು ಅದಕ್ಕೆ ಹೆಸರಿಟ್ಟಿದ್ದೇವೆ. ಬಹಳ ಒಂದು ರುಚಿ ಇರುತ್ತೆ. ಪ್ರಧಾನಮಂತ್ರಿಯವರ ಪೋಷಣ್ ಅಭಿಯಾನಕ್ಕೆ ಇದು ಪೂರಕವಾಗಿದೆ. ದೇಶದಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿ ಮಕ್ಕಳಿಗೆ ಉಚಿತವಾಗಿ ಸಾಯಿ ಶ್ಯೂರ್ ರಾಗಿ ಮಾಲ್ಟ್ ಪೌಷ್ಟಿಕಾಹಾರ ವಿತರಿಸಲಾಗುತ್ತಿದೆ. ಯಾವೊಬ್ಬ ಮಗುವು ಹಸಿವಿನಿಂದ ಶಾಲೆಗೆ ಹೋಗಬಾರದು ಎನ್ನುವುದು ಈ ಅಭಿಯಾನದ ಉದ್ದೇಶ. ಭಾರತದ ಗಡಿಯನ್ನ ದಾಟಿ ಇಂಡೋನೇಷ್ಯಾ, ಥೈಲ್ಯಾಂಡ್, ನೈಜೀರಿಯಾ, ಮಾಲವಿ, ಶ್ರೀಲಂಕಾ, ಆಸ್ಟ್ರೇಲಿಯಾದಲ್ಲೂ ಈ ಯೋಜನೆ ಜಾರಿಯಲ್ಲಿದೆ. ಕರ್ನಾಟಕದಲ್ಲಿ ಮೊದಲು ಹಾಲ್ ಮಾತ್ರ ಕ್ಷೀರಭಾಗ್ಯ ಅಂತ ಹಾಲ್ ಮಾತ್ರ ಕೊಡ್ತಾ ಇದ್ರು. ಹೆಚ್ಚಿನ ಮಕ್ಕಳು ಹಾಲು ಕುಡಿತಾ ಇರಲಿಲ್ಲ, ಯಾಕೆಂದ್ರೆ ರುಚಿ ಇಲ್ಲ ಅದಕ್ಕೆ, ಮತ್ತು ಸಾಕಷ್ಟು ಪ್ರಮಾಣ ಇಲ್ಲದೆ ಇದ್ರೆ ನೀರು ಹಾಕೋದು ಜಾಸ್ತಿ ಇರುತ್ತೆ. ನಾವು ಕೊಡ್ತಕ್ಕಂಥ ಸಾಯಿ ಶೂರನ್ ಹಾಕಿದಾಗ ಅದು ಒಂದು ಚಾಕೊಲೇಟ್ ಫ್ಲೇವರು, ವನಿಲಾ ಫ್ಲೇವರು, ಮತ್ತೊಂದು ಫ್ಲೇವರು ಮಕ್ಕಳು ಬಹಳ ಇಷ್ಟಪಟ್ಟು ಕುಡಿತಾರೆ. ನಾವು ಇದನ್ನು ಪ್ರಾರಂಭ ಮಾಡಿದ್ಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಸಂಪೂರ್ಣ ಚೆನ್ನಾಗಿದೆ ಅಂತ ಬಹಳಷ್ಟು ಜನ ಶಿಕ್ಷಕರು, ನಮಗೆ ಮುಖ್ಯೋಪಾಧ್ಯಾಯರು ನಮಗೆ ಹೇಳಿದ್ದಾರೆ. ಸ್ಥಳೀಯ ರೈತರಿಂದ ಕನಿಷ್ಠ ಬೆಂಬಲ ಬೆಲೆಗಿಂತಲೂ ಹೆಚ್ಚಿನ ಬೆಲೆಗೆ ಉತ್ತಮ ಗುಣಮಟ್ಟದ ಸಾವಯವ ಕೃಷಿಯಲ್ಲಿ ಬೆಳೆದ ರಾಗಿ, ಸಿರಿಧಾನ್ಯವನ್ನ ಖರೀದಿಸಲಾಗುತ್ತದೆ. ಇದರಿಂದ ರೈತರಿಗೂ ತಾವು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗುವಂತಾಗಿದೆ. ಸತ್ಯಸಾಯಿ ಗ್ರಾಮದಲ್ಲಿ ಉಚಿತ ಶಿಕ್ಷಣ ಕ್ರಾಂತಿ. ಗುರುಕುಲದ ಮಡಿಲಲ್ಲಿ ಚಿಗುರುತ್ತಿದೆ ಭವ್ಯ ಕನಸು. ಶ್ರೀ ಸತ್ಯಸಾಯಿ ಬಾಬಾ ಅವರ ಪ್ರೇರಣೆ ಹಾಗೂ ಮಧುಸೂದನ ಸಾಯಿ ಅವರ ನೇತೃತ್ವದಲ್ಲಿ ಗುರುಕುಲ ವ್ಯವಸ್ಥೆ ಹಾಗೂ ಉಚಿತ ಶಿಕ್ಷಣವನ್ನ ಒದಗಿಸಲಾಗುತ್ತಿದೆ. ಸಾವಿರಾರು ಬಡ ವಿದ್ಯಾರ್ಥಿಗಳು ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಸರ್ವಾಂಗೀಣ ಶಿಕ್ಷಣ ಪಡೆಯುತ್ತಿದ್ದಾರೆ. ಓಂ ಶ್ರೀ ಸಾಯಿರಾಮ್. ನನ್ನ ಹೆಸರು ವಿನಾಯಕ್ ಅಣ್ಣಪ್ಪ ಹಳ್ಳಿಕೇರಿ, ಯರಗುಪ್ಪಿ ಗ್ರಾಮ, ಕುಂದಗೋಳ ತಾಲೂಕು ಮತ್ತು ಧಾರವಾಡ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಮುದ್ದೇನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ಇಲ್ಲಿ ನಮಗೆ ಆಹಾರ, ಆರೋಗ್ಯ ಮತ್ತು ಶಿಕ್ಷಣ ಉಚಿತವಾಗಿ ಕೊಡುತ್ತಾರೆ. 6ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯ ತನಕ ಉಚಿತ ಶಿಕ್ಷಣವನ್ನ ಇಲ್ಲಿ ಪಡೆಯಬಹುದಾಗಿದೆ. ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಅಡಿಯಲ್ಲಿ ಭಾರತ ಮತ್ತು ವಿದೇಶಗಳಲ್ಲಿರುವ ವಿದ್ಯಾಸಂಸ್ಥೆಗಳು ಈ ಸೇವೆ ನೀಡುತ್ತಿವೆ. 22 ಶಾಲಾ ಕ್ಯಾಂಪಸ್ಗಳಲ್ಲಿ 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ.
ನಮಗೆ ಶಾಲೆಯಲ್ಲಿ 2 ತರಹದ ವಿದ್ಯೆಗಳನ್ನು ಹೇಳಿಕೊಡುತ್ತಾರೆ. ಒಂದು ಪರವಿದ್ಯಾ ಮತ್ತು ಅಪರವಿದ್ಯಾ. ಪರವಿದ್ಯಾ ಎಂದರೆ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಹೇಳಿಕೊಡುತ್ತಾರೆ. ಅಪರವಿದ್ಯಾ ನಮಗೆ ಲೌಕಿಕ ವಿದ್ಯೆಯ ಬಗ್ಗೆ ಹೇಳಿಕೊಡುತ್ತಾರೆ. ಈ ಹಿಂದೆ ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ ವತಿಯಿಂದ ರೂಪುಗೊಂಡ ಮೌಲ್ಯಾಧಾರಿತ ಶಿಕ್ಷಣ ನೀಡುವ ಗುರುಕುಲ ವ್ಯವಸ್ಥೆಗೆ ಈಗ 5 ದಶಕಗಳು ಸಂದಿವೆ. ಶ್ರೀ ಮಡಿಯಾಳ ನಾರಾಯಣ ಭಟ್ ಅವರಿಂದ ದಕ್ಷಿಣ ಕನ್ನಡದ ಅಳಿಕೆಯ ನಂತರ ಮುದ್ದೇನಹಳ್ಳಿಯಲ್ಲಿ ಶಿಕ್ಷಣ ಮಂದಿರ ಸ್ಥಾಪನೆಯಾಗಿತ್ತು. ಶ್ರೀ ಸತ್ಯ ಸಾಯಿ ಬಾಬಾ ಅವರ ಪ್ರೇರಣೆಯಿಂದ ಈಗ ಮಧುಸೂದನ ಸಾಯಿ ಅವರ ಸಾರಥ್ಯದಲ್ಲಿ ರಾಜ್ಯದ 15 ಜಿಲ್ಲೆಗಳಲ್ಲಿ 18 ಗುರುಕುಲಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಕರ್ನಾಟಕದ ಹೊರತಾಗಿ ಇತರ ರಾಜ್ಯಗಳಲ್ಲೂ ಈ ಮೌಲ್ಯಾಧಾರಿತ ಶಿಕ್ಷಣ ಸಂಸ್ಥೆಗಳು ಹಾಗೂ ಶಿಕ್ಷಣ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಭಾರತದ ಹೊರತಾಗಿ ನೈಜೀರಿಯಾ, ಆಸ್ಟ್ರೇಲಿಯಾ ಸೇರಿದಂತೆ ಇತರ ದೇಶಗಳಲ್ಲೂ ಈ ಮಿಷನ್ ವತಿಯಿಂದ ಮೌಲ್ಯಾಧಾರಿತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಿರ್ವಹಿಸಲಾಗುತ್ತಿದೆ. Om Shri Sai Ram. My name is Yajna. I am studying in 9th class. Gurukulam is a place where everyone lives for each other and each and everyone lives for God. So Gurukulam is a place, not merely a place of just education and a place for living, but is a place of transformation, joy and full with inspiration. So I joined this Gurukulam in my 6th grade and I was very weak in so many things. But after joining here, I built my character and I'm able to follow so many things in Gurukulam. ಈ ಗುರುಕುಲಗಳಲ್ಲಿ ಆಧುನಿಕ ಶಿಕ್ಷಣದೊಂದಿಗೆ ಪ್ರಾಚೀನ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಒಳಗೊಂಡ ಸಮಗ್ರ ಶಿಕ್ಷಣವನ್ನ ನೀಡಲಾಗುತ್ತದೆ. ಶಿಕ್ಷಣ, ವಸತಿ, ಊಟೋಪಚಾರ ಹಾಗೂ ಸಮವಸ್ತ್ರ ಸೇರಿದಂತೆ ಎಲ್ಲವನ್ನ ಸಂಪೂರ್ಣ ಉಚಿತವಾಗಿ ನೀಡಲಾಗುತ್ತದೆ. ಇಲ್ಲಿ ಕಲಿಯುತ್ತಿರುವ ಮಕ್ಕಳಲ್ಲಿ 70%ಕ್ಕಿಂತ ಹೆಚ್ಚು ಮಕ್ಕಳು ಬಡತನ ರೇಖೆಗಿಂತ ಕೆಳಗಿನ ಹಾಗೂ ಗ್ರಾಮೀಣ ಹಿಂದುಳಿದ ಕುಟುಂಬಗಳಿಂದ ಬಂದವರಾಗಿದ್ದಾರೆ. ಲೌಕಿಕ ಜ್ಞಾನದೊಂದಿಗೆ ವೇದ, ಉಪನಿಷತ್ತು ಹಾಗೂ ನೈತಿಕ ಮೌಲ್ಯಗಳ ಬೋಧನೆಯನ್ನ ಇಲ್ಲಿ ನೀಡಲಾಗುತ್ತದೆ. Om Shri Sai Ram. So my name is Tej Krishna and I study in grade 9th at Sri Sathya Sai Lokaseva Gurukulam. So I come from Kerala. So Gurukulam is a place where we learn lot of things. I would study Bhagavad Gita in my home also, but I never knew the proper and the appropriate meaning for the shlokas. So after coming here, I have learned how to imbibe these qualities in my daily life. Before committing anything, I always get this shloka in my mind. Karmanye vadi karasye ma phaleshu kadachala ma karma phala heturbu mate sangotsa karmani. So this shloka tells us that when we perform good actions, we get back good actions, we get good deeds back. And when we don't perform good actions, the karma returns to you back in a very bad way. ಶಾಲಾ ಮಟ್ಟದಿಂದ ವಿಶ್ವವಿದ್ಯಾಲಯ ಹಾಗೂ ವೈದ್ಯಕೀಯ ಕಾಲೇಜು ಹಂತದವರೆಗೆ ಯಾವುದೇ ಶುಲ್ಕವಿಲ್ಲದೆ ಉಚಿತ ಶಿಕ್ಷಣ ಸಿಗುತ್ತಿದೆ. ಜಗತ್ತಿನಲ್ಲೇ ಮೊದಲ ಉಚಿತ ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜು, ವೇದ ಗುರುಕುಲ, ನಾದ ಗುರುಕುಲ, ವೃತ್ತಿಪರ ತರಬೇತಿ, ಕ್ರಿಕೆಟ್ ಅಕಾಡೆಮಿ ಮುದ್ದೇನಹಳ್ಳಿಯಲ್ಲಿ ತಲೆ ಎತ್ತಿದೆ. ಇಲ್ಲಿನ ವಿಶ್ವ ದರ್ಜೆಯ ವಿಶ್ವನಾಥ್ ಸುನಿಲ್ ಗವಾಸ್ಕರ್ ಸ್ಟೇಡಿಯಂಗೆ ಸುನಿಲ್ ಗವಾಸ್ಕರ್, ಸಚಿನ್ ತೆಂಡೂಲ್ಕರ್ ಸೇರಿದಂತೆ ದೇಶ ವಿದೇಶಗಳ ಖ್ಯಾತ ಕ್ರೀಡಾಪಟುಗಳು ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಶಿಕ್ಷಣ ಸಂಸ್ಥೆಗಳ ಸಮೂಹ, ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ ಮತ್ತು ಶ್ರೀ ಸತ್ಯಸಾಯಿ ಲೋಕಸೇವಾ ವೇದ ಗುರುಕುಲಂ ಸಂಸ್ಥೆಗಳ ಮೂಲಕ ಈ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳು ನಡೆಯುತ್ತಿವೆ. Just before some 6 to 7 months, we had the centenary celebrations of Bhagwan Sri Sathya Sai Baba, where we got to witness 100 countries coming to this Sathya Sai Grama and presenting their culture, their traditions. Not only that, we even got an opportunity to eat their dishes. After I came here, I got to know that there was Atal Tinkering Lab here. So this lab gives students like us opportunity to find problems in the world or India and to start solving the problem. So when I found that 8 billion out of 8 billion people in the world, 160 million of people were blind. So slowly when we got to know that there's a large problem of blindness and deafness. So we started innovating a new device called SenseVibe. SenseVibe is a device which we invented for blind and deaf people. So when we had invented this device, we got a great opportunity and exposure to go to the United States and be part of the International Startup Festival. So in that summit, we got a lot of investors, mentors, like guidance how to take this product further. So as we know nowadays, all things are getting shifted to digitalization. So then we built an app for blind people, which is known as a SenseVibe
AI Vision Pro. For example, I am walking in a road and a car is coming in the radar of 3 meter of distance. Like it tells the it tells the deaf person that the blind person that is a car coming in front of you in a radar of 7 meter of distance. So this is my second device invented. As soon as I invented the second device, I again got an opportunity to go to Dubai and present my product here in the International Startup Festival. So this shows that how this institution is giving so good exposure to many things. ಸತ್ಯಸಾಯಿ ಗ್ರಾಮದಲ್ಲಿರುವ ಗೋಶಾಲೆ ಕೂಡ ಮಾದರಿಯಾಗಿದೆ. ಈ ಗೋಶಾಲೆಯ ವಿಶೇಷತೆಗಳು ಹೀಗಿವೆ ನೋಡಿ. ನನ್ನ ಹೆಸರು ವಿಜಯ್ ಅಂತ. ನಾನು ಮ್ಯಾನೇಜರ್ ಆಗಿದ್ದೀನಿ ಈ ಸಾಯಿ ಸುಧಾ ಗೋಶಾಲೆಗೆ. ನಮ್ಮ ಗೋಶಾಲ ಅಲ್ಲಿ 195 ಹಸುಗಳಿದ್ದಾವೆ. ಸೊ ಇಲ್ಲಿ ನಾವು ನ್ಯಾಚುರಲ್ ವೇಯಲ್ಲಿ ಗೋಪಾಲನ ಮಾಡ್ತಾ ಇದ್ದೀವಿ. ಗೋಗಳಿಗೆ ಈ ಮ್ಯೂಸಿಕ್ ಅಂದರೆ ಅದು 7 ನೋಟ್ಸ್ ಇರುತ್ತೆ, ಸಪ್ತ ಸ್ವರಗಳಿರುತ್ತೆ. ಆ ಸಪ್ತ ಸ್ವರಗಳು ಯಾವಾಗಲೂ ನಮಗೆ ಒಂದು ಪ್ರಶಾಂತತೆ ಕೊಡುತ್ತೆ. ಯೋಗ ರೀತಿಯಾಗಿ ಹೇಳೋದ್ರೆ ಚಕ್ರಾಸ್ ಆಕ್ಟಿವೇಟ್ ಆಗುತ್ತೆ. ಒಂದೊಂದು ರಾಗಾಗೆ ಒಂದು ಎರಡು ಚಕ್ರಾಸ್ ಆಕ್ಟಿವೇಟ್ ಆಗುತ್ತೆ. ಅದಕ್ಕೋಸ್ಕರ ಇದು ನಾವು ಕ್ಲಾಸಿಕಲ್ ಕರ್ನಾಟಿಕ್ ಮ್ಯೂಸಿಕ್ ಹಾಕ್ತೀವಿ, ಭಜನ್ಸ್ ಹಾಕ್ತೀವಿ. ಸೊ ಇದು ಪ್ಲೇ ಮಾಡುವಾಗ ಅವು ತುಂಬ ಶಾಂತವಾಗಿ ಇರ್ತವೆ. ಹೇಳ್ತಾರೆ, ಸಿಲ ರಿಸರ್ಚ್ ಎಲ್ಲ ಮಾಡಿದ್ದಾರೆ. ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟು ರಿಸರ್ಚ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ರಾಗಗಳಿಂದ ಹಾಲು ಜಾಸ್ತಿ ಬರುತ್ತೆ ಅಂತ ಸ್ವಲ್ಪ ರಿಸರ್ಚ್ ಮಾಡೋಣ ಅಂತ ನಮ್ಮ ದೊಡ್ಡವರೆಲ್ಲ ಯೂನಿವರ್ಸಿಟಿಯವರು ಯೋಚನೆ ಮಾಡ್ತಾ ಇದ್ದಾರೆ. ಹಾಲು ನಾವು ಹೊರಗಡೆ ನಾವು ಸೇಲ್ ಮಾಡೋದಿಲ್ಲ, ನಮ್ಮ ಹಾಸ್ಪಿಟಲ್ಗೆ ಯೂಸ್ ಆಗುತ್ತೆ. ಆಮೇಲೆ ಇದು ಸಗಣಿದಿಂದ ನಾವು ಪ್ರೊಡಕ್ಟ್ಸ್ ಮಾಡ್ತಾ ಇದ್ವಿ, ದೀಪಗಳು, ಬೆರಣಿ, ವಿಗ್ರಹಗಳು. ಇದು ಏನೋ ವ್ಯಾಪಾರಕ್ಕೋಸ್ಕರ ಇಲ್ಲ, ಇದು ಸಸ್ಟೈನಬಿಲಿಟಿಗೋಸ್ಕರ. ಇದು ಗೋಶಾಲ ಸಸ್ಟೈನಬಲ್ ಆಗಬೇಕಿಲ್ವಾ. ಆಮೇಲೆ ಗೊಬ್ಬರ ಎಲ್ಲ ನಾವು ಡ್ರೈ ಮಾಡ್ತೀವಿ. ಅಲ್ಲಿ ಡ್ರೈ ಮಾಡಿಬಿಟ್ಟು ಅದು ನಮಗೆ ಹುಲ್ಲು ಸಪ್ಲೈ ಮಾಡ್ತಾರಲ್ವ, ಅದು ರೈತರಿಗೆ ನಾವು ಕೊಡ್ತೀವಿ. ಸೊ ಟು ಎಂಕರೇಜ್ ನ್ಯಾಚುರಲ್ ಫಾರ್ಮಿಂಗ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. 100 ದೇಶ ತಲುಪಿದೆ ಒಂದು ಜಗತ್ತು ಒಂದು ಕುಟುಂಬ ಅಭಿಯಾನ. ಒಂದು ಜಗತ್ತು ಒಂದು ಕುಟುಂಬ ಜಾಗತಿಕ ಅಭಿಯಾನ ಈಗ 100 ದೇಶಗಳನ್ನ ತಲುಪಿದೆ. 1,40,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಇದರ ಪ್ರಯೋಜನ ಪಡೆದಿದ್ದಾರೆ. ಹಾಗಾದ್ರೆ ಸದ್ಗುರು ಮಧುಸೂದನ್ ಸಾಯಿ ಅವರ ಮುಂದಿನ ಗುರಿ ಯಾವುದು? 8 ಕೋಟಿ ಮಕ್ಕಳಿಗೆ ಪ್ರತಿದಿನ ಪೌಷ್ಟಿಕಾಹಾರ ಪೂರೈಕೆ, ಭಾರತದಾದ್ಯಂತ 600 ಶಾಲೆಗಳನ್ನ ತೆರೆಯುವುದು, 6,000 ಆರೋಗ್ಯ ಕೇಂದ್ರಗಳ ಸ್ಥಾಪನೆ, ಉದಾರ ನಿಸ್ವಾರ್ಥ ಮನೋಭಾವದ ದಾನಿಗಳು, ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಸಮಾನ ಮನಸ್ಕ ಪಾಲುದಾರರ ನೆರವಿನಿಂದ ಇವೆಲ್ಲ ಸಾಧ್ಯವಾಗಿದೆ ಎನ್ನುತ್ತಾರೆ ಶ್ರೀ ಸದ್ಗುರು ಮಧುಸೂದನ್ ಸಾಯಿ ಅವರು. ನಾವೊಂದು ಶಾಲೆ, ಒಂದು ದೇವಸ್ಥಾನ ಕಡಿಮೆ ಕಟ್ಟಿದರೆ ಭಗವಂತನಿಗೆ ಏನು ನಷ್ಟ ಆಗೋದಿಲ್ಲ. ಆದರೆ ಒಂದು
ಹೀಗೆ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಗ್ರಾಮದಲ್ಲಿ ಬೆಳಗುತ್ತಿದೆ ವಿಶ್ವ ಕುಟುಂಬದ ದಿವ್ಯ ಜ್ಯೋತಿ. ವಸುಧೈವ ಕುಟುಂಬಕಂ, ಒಂದು ಜಗತ್ತು ಒಂದೇ ಕುಟುಂಬ ಎಂಬುದು ಇಲ್ಲಿ ಕೇವಲ ಮಾತಲ್ಲ, ಕೃತಿ. ಇಡೀ ಜಗತ್ತಿಗೆ ನೆರವಾಗಲು ಸೇವೆಯ ಮಹಾಯಜ್ಞವೇ ಇಲ್ಲಿ ನಡೆಯುತ್ತಿದೆ. ಅನ್ನ, ಶಿಕ್ಷಣ ಮತ್ತು ಆರೋಗ್ಯದ ಅಭಿಯಾನ 100 ದೇಶಗಳನ್ನ ತಲುಪಿದೆ. ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರ ಈ ಸಾರ್ಥಕ ಸೇವಾ ಕಾರ್ಯಕ್ಕೆ ನಮಿಸೋಣ. ಈ ಅಭಿಯಾನದಲ್ಲಿ ನಾವು ಕೈ ಜೋಡಿಸೋಣ.